ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ CM ಸ್ಥಾನದಲ್ಲಿರುವಂಥವ್ರು ಕೂಡ ಬಹಳ ಎಚ್ಚರದಿಂದ ಪ್ರತಿಕ್ರಿಯೆ ಕೊಡಬೇಕು. BJPಯವರ ಕಾಲದಲ್ಲಿ ಯಾವ ರೇಪ್ ಆಗಿರಲಿಲ್ವಾ ಅಂತ ಅತ್ಯಾಚಾರ ಕೇಸಲ್ಲೂ ಕೂಡ ರಾಜಕೀಯವನ್ನು ಹುಡುಕಿರುವಂಥ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ CM ಸ್ಥಾನದಲ್ಲಿರುವಂಥವ್ರು ಕೂಡ ಬಹಳ ಎಚ್ಚರದಿಂದ ಪ್ರತಿಕ್ರಿಯೆ ಕೊಡಬೇಕು. BJPಯವರ ಕಾಲದಲ್ಲಿ ಯಾವ ರೇಪ್ ಆಗಿರಲಿಲ್ವಾ ಅಂತ ಅತ್ಯಾಚಾರ ಕೇಸಲ್ಲೂ ಕೂಡ ರಾಜಕೀಯವನ್ನು ಹುಡುಕಿರುವಂಥ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ CM ಸ್ಥಾನದಲ್ಲಿರುವಂಥವ್ರು ಕೂಡ ಬಹಳ ಎಚ್ಚರದಿಂದ ಪ್ರತಿಕ್ರಿಯೆ ಕೊಡಬೇಕು. BJPಯವರ ಕಾಲದಲ್ಲಿ ಯಾವ ರೇಪ್ ಆಗಿರಲಿಲ್ವಾ ಅಂತ ಅತ್ಯಾಚಾರ ಕೇಸಲ್ಲೂ ಕೂಡ ರಾಜಕೀಯವನ್ನು ಹುಡುಕಿರುವಂಥ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ CM ಸ್ಥಾನದಲ್ಲಿರುವಂಥವ್ರು ಕೂಡ ಬಹಳ ಎಚ್ಚರದಿಂದ ಪ್ರತಿಕ್ರಿಯೆ ಕೊಡಬೇಕು. BJPಯವರ ಕಾಲದಲ್ಲಿ ಯಾವ ರೇಪ್ ಆಗಿರಲಿಲ್ವಾ ಅಂತ ಅತ್ಯಾಚಾರ ಕೇಸಲ್ಲೂ ಕೂಡ ರಾಜಕೀಯವನ್ನು ಹುಡುಕಿರುವಂಥ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ.
ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ CM ಸ್ಥಾನದಲ್ಲಿರುವಂಥವ್ರು ಕೂಡ ಬಹಳ ಎಚ್ಚರದಿಂದ ಪ್ರತಿಕ್ರಿಯೆ ಕೊಡಬೇಕು. BJPಯವರ ಕಾಲದಲ್ಲಿ ಯಾವ ರೇಪ್ ಆಗಿರಲಿಲ್ವಾ ಅಂತ ಅತ್ಯಾಚಾರ ಕೇಸಲ್ಲೂ ಕೂಡ ರಾಜಕೀಯವನ್ನು ಹುಡುಕಿರುವಂಥ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಈ ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಆದಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಆದಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ CM ಸ್ಥಾನದಲ್ಲಿರುವಂಥವ್ರು ಕೂಡ ಬಹಳ ಎಚ್ಚರದಿಂದ ಪ್ರತಿಕ್ರಿಯೆ ಕೊಡಬೇಕು. BJPಯವರ ಕಾಲದಲ್ಲಿ ಯಾವ ರೇಪ್ ಆಗಿರಲಿಲ್ವಾ ಅಂತ ಅತ್ಯಾಚಾರ ಕೇಸಲ್ಲೂ ಕೂಡ ರಾಜಕೀಯವನ್ನು ಹುಡುಕಿರುವಂಥ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಈ ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಆದಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಆದಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ CM ಸ್ಥಾನದಲ್ಲಿರುವಂಥವ್ರು ಕೂಡ ಬಹಳ ಎಚ್ಚರದಿಂದ ಪ್ರತಿಕ್ರಿಯೆ ಕೊಡಬೇಕು. BJPಯವರ ಕಾಲದಲ್ಲಿ ಯಾವ ರೇಪ್ ಆಗಿರಲಿಲ್ವಾ ಅಂತ ಅತ್ಯಾಚಾರ ಕೇಸಲ್ಲೂ ಕೂಡ ರಾಜಕೀಯವನ್ನು ಹುಡುಕಿರುವಂಥ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಈ ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಆದಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಆದಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ CM ಸ್ಥಾನದಲ್ಲಿರುವಂಥವ್ರು ಕೂಡ ಬಹಳ ಎಚ್ಚರದಿಂದ ಪ್ರತಿಕ್ರಿಯೆ ಕೊಡಬೇಕು. BJPಯವರ ಕಾಲದಲ್ಲಿ ಯಾವ ರೇಪ್ ಆಗಿರಲಿಲ್ವಾ ಅಂತ ಅತ್ಯಾಚಾರ ಕೇಸಲ್ಲೂ ಕೂಡ ರಾಜಕೀಯವನ್ನು ಹುಡುಕಿರುವಂಥ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಈ ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಆದಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಆದಮೇಲೆ
ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಸರ್ಕಾರದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ CM ಸ್ಥಾನದಲ್ಲಿರುವಂಥವ್ರು ಕೂಡ ಬಹಳ ಎಚ್ಚರದಿಂದ ಪ್ರತಿಕ್ರಿಯೆ ಕೊಡಬೇಕು. BJPಯವರ ಕಾಲದಲ್ಲಿ ಯಾವ ರೇಪ್ ಆಗಿರಲಿಲ್ವಾ ಅಂತ ಅತ್ಯಾಚಾರ ಕೇಸಲ್ಲೂ ಕೂಡ ರಾಜಕೀಯವನ್ನು ಹುಡುಕಿರುವಂಥ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಸರ್ಕಾರದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಸರ್ಕಾರದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಸರ್ಕಾರದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥವರು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಮಾಧ್ಯಮಗಳಿಗೆ ಒಂದಲ್ಲ 10 ಬಾರಿ ಆಲೋಚನೆ ಮಾಡಿ